ವೀಕ್ಷಕರ ನಮಸ್ಕಾರ. ವಿದಾಯವನ್ನು ಕೊಟ್ಟ ಬಳಿಕ ಇದೀಗ ವೀಕ್ಷಕರ ಶಿಖರ್ ಧವನ್ ಅವರು ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಹೌದು ವೀಕ್ಷಕರ, ಮೊನ್ನೆ ತಾನೇ ಇಂಡಿಯಾ ತಂಡಕ್ಕೆ ಶಿಖರ್ ಧವನ್ ಅವರು ವಿದಾಯವನ್ನು ಘೋಷಿಸಿದರು. ಇನ್ನು ಈ ಒಂದು ವಿದಾಯದ ಬಳಿಕ ಇದೀಗ ಶಿಖರ್ ಧವನ್ ಅವರು 52 ರನ್ಗಳನ್ನು ಸಿಡಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಹೌದು ವೀಕ್ಷಕರ, ಟೀಮ್ ಇಂಡಿಯಾ ತಂಡದ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದ ಶಿಖರ್ ಧವನ್ ಅವರು ಇಂಡಿಯಾ ತಂಡದ ಪರವಾಗಿ ಓಪನಿಂಗ್ ಸ್ಥಾನದಲ್ಲಿ ಸಾಕಷ್ಟು ರನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ವೀಕ್ಷಕರು, ಇವರು ಫಾರ್ಮ್ ಕಳೆದುಕೊಂಡ ನಂತರ ಮತ್ತೆ ಇವರಿಗೆ ಟೀಮ್ ಇಂಡಿಯಾ ತಂಡದಲ್ಲಿ ಮರಳಿ ಅವಕಾಶ ಸಿಕ್ಕಿಲ್ಲ. ಹೌದು ವೀಕ್ಷಕರು, ಇಂಡಿಯಾ ಕ್ರಿಕೆಟ್ ತಂಡಕ್ಕೆ ಹೊಸ ಪ್ರತಿಭೆಗಳು ಇದೀಗ ಎಂಟ್ರಿ ಕೊಡುತ್ತಿದ್ದಾರೆ. ಇನ್ನು ವೀಕ್ಷಕರ, ಶಿಖರ್ ಧವನ್ ಅವರು ಇವರಿಗೆ ಚಾನ್ಸ್ ಸಿಗದ ಕಾರಣ ಇವರು ಟೀಮ್ ಇಂಡಿಯಾ ತಂಡಕ್ಕೆ ವಿದಾಯವನ್ನು ಹೇಳಿಬಿಟ್ಟರು. ಆದರೆ ವೀಕ್ಷಕರು, ಇದೀಗ ಶಿಖರ್ ಧವನ್ ಅವರು ವಿದಾಯ ಕೊಟ್ಟ 15 ದಿನಗಳಲ್ಲಿ 52 ರನ್ಗಳನ್ನು ಸಿಡಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಹಾಗಿದ್ದರೆ ವೀಕ್ಷಕರು, ಈ ವಿಡಿಯೋದ ಫುಲ್ ಡೀಟೇಲ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಶಿಖರ್ ಧವನ್ ಅವರು ಬಾರಿಸಿದಂಥ ಈ ಒಂದು ಅರ್ಧಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ನಿಮಗೆ ಶಿಖರ್ ಧವನ್ ಅವರ ಮೇಲೆ ಅಭಿಮಾನತನವೂ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಶಿಖರ್ ಧವನ್ ಎಂದು ಟೈಪ್ನ ಮಾಡಿ ಕಾಮೆಂಟ್ನ ತಿಳಿಸಿ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಓಪನರ್ ಬ್ಯಾಟ್ಸ್ಮನ್ ಆಗಿದ್ದ ಶಿಖರ್ ಧವನ್ ಅವರು ರೋಹಿತ್ ಶರ್ಮಾ ಅವರ ಜೊತೆಗೂಡಿ ಸಾಕಷ್ಟು ರನ್ಸ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ವೀಕ್ಷಕರು, ಇವರು ಆಡಿದಂಥ ಇನ್ನಿಂಗ್ಸ್ಗಳನ್ನು ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ. ಹೌದು ವೀಕ್ಷಕರ, ಶತಕಗಳನ್ನು ಬಾರಿಸುವ ಮೂಲಕ ಹಲವಾರು ದಾಖಲೆಗಳನ್ನು ಟೀಮ್ ಇಂಡಿಯಾ ತಂಡದ ಪರವಾಗಿ ಶಿಖರ್ ಧವನ್ ಅವರು ಬರೆದು ಹಾಕಿದ್ದರು. ಇನ್ನು ಆಸ್ಟ್ರೇಲಿಯಾ, ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ನಂಥ ಬಲಿಷ್ಠ ತಂಡಗಳ ವಿರುದ್ಧ ಶಿಖರ್ ಧವನ್ ಅವರು ಹಲವಾರು ಪಂದ್ಯಗಳಲ್ಲಿ ಶತಕಗಳನ್ನು ಬಾರಿಸಿದ್ದಾರೆ. ವೀಕ್ಷಕರು, ಈ ದಾಖಲೆಗಳನ್ನು ಯಾವತ್ತಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ. ಹೌದು, ಟೀಮ್ ಇಂಡಿಯಾ ತಂಡಕ್ಕೆ ಶಿಖರ್ ಧವನ್ ಅವರು ಮೊನ್ನೆ ತಾನೇ ವಿದಾಯವನ್ನು ಕೊಟ್ಟರು. ಆದರೆ ಇದೀಗ ನಡೆಯುತ್ತಿರುವ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ನಲ್ಲಿ ಶಿಖರ್ ಧವನ್ ಅವರು 52 ರನ್ಗಳನ್ನು ಸಿಡಿಸುವ ಮೂಲಕ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ಹೌದು, ಲೆಜೆಂಡ್ಸ್ ಲೀಗ್ನ 4ನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದ ಸೂಪರ್ ಸ್ಟಾರ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ತಂಡವು ಈ ಒಂದು ಪಂದ್ಯದಲ್ಲಿ ಎದುರಾಳಿಯಾಗಿದ್ದವು. ಇನ್ನು ವೀಕ್ಷಕರು, ಈ ಒಂದು ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ತಂಡವು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಸೂಪರ್ ಸ್ಟಾರ್ಸ್ ತಂಡವು 20 ಓವರ್ಗಳಲ್ಲಿ 144 ರನ್ಗಳನ್ನು ಕಲೆ ಹಾಕುವ ಮೂಲಕ 9 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರೇ, ಈ ಒಂದು ತಂಡದ ಪರವಾಗಿ ಲೆಜೆಂಡ್ ಆಗಿರುವ ಚತುರಂಗ ಡಿ ಸಿಲ್ವಾ ಅವರು ಆಡಿದಂಥ 28 ಎಸೆತಗಳಲ್ಲಿ 53 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ಗುಜರಾತ್ ಜೈಂಟ್ಸ್ ತಂಡದ ಪರವಾಗಿ ಶಿಖರ್ ಧವನ್ ಅವರು 52 ರನ್ಗಳನ್ನು ಸಿಡಿಸುವ ಮೂಲಕ ಭರ್ಜರಿಯಾದ ಇನ್ನಿಂಗ್ಸ್ ಆಡಿದ್ದರು. ಹೌದು ವೀಕ್ಷಕರೇ, ಕೇವಲ ಎದುರಿಸಿದಂಥ 48 ಎಸೆತಗಳಲ್ಲಿ ಇವರ ಒಂದು ಇನ್ನಿಂಗ್ಸ್ನಲ್ಲಿ 3 ಬೌಂಡ್ರಿ ಹಾಗೂ 3 ಸಿಕ್ಸರ್ಗಳನ್ನು ಬಾರಿಸಿದ್ದು ಒಟ್ಟಾರೆಯಾಗಿ ವೀಕ್ಷಕರೇ 108.33 ಸ್ಟ್ರೈಕ್ ರೇಟ್ನೊಂದಿಗೆ ಉತ್ತಮವಾಗಿ ಬ್ಯಾಟ್ ಬೀಸಿದ್ದರು. ಇನ್ನು ವೀಕ್ಷಕರು, ಓಪನಿಂಗ್ ಕ್ರಮಾಂಕದಲ್ಲಿ ಶಿಖರ್ ಧವನ್ ಅವರು ಈ ರೀತಿಯಾಗಿ ಇನ್ನಿಂಗ್ಸ್ ಆಡಿದರೂ ಕೂಡ ಕೆಳಗಿರುವಂಥ ಬ್ಯಾಟ್ಸ್ಮನ್ಗಳು ಯಾರೂ ಕೂಡ ಶಿಖರ್ ಧವನ್ ಅವರಿಗೆ ಸಾಥ್ ಕೊಡಲಿಲ್ಲ. ಹೀಗಾಗಿ ವೀಕ್ಷಕರು, ಗುಜರಾತ್ ಜೈಂಟ್ಸ್ ತಂಡವು ಸೂಪರ್ ಸ್ಟಾರ್ಸ್ ವಿರುದ್ಧ 26 ರನ್ಗಳ ಹೀನಾಯವಾಗಿ ಸೋಲುಕೊಂಡಿತ್ತು. ವೀಕ್ಷಕರು, ಈ ಒಂದು ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ನಲ್ಲಿ ಶಿಖರ್ ಧವನ್ ಅವರು ಉತ್ತಮವಾದ ಫಾರ್ಮ್ನಲ್ಲಿದ್ದು ಹಾಗೆ 52 ರನ್ಗಳನ್ನು ಸಿಡಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಹಾಕಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಶಿಖರ್ ಧವನ್ ಅವರ ಬಗ್ಗೆ ಪುಟ್ಟ ಅಪ್ಡೇಟ್ಸ್.